ಕುರಿಗಾಯಿಗಳು ಸಭೆ ಮಾಡಿದ್ರು, ಸಮಸ್ಯೆಗಳನ್ನೆಲ್ಲ ಹೇಳಿದ್ರು. ಏನೇನು ಹೇಳಿದ್ರು ಸರ್? ಒಂದು ಇತ್ತೀಚೆಗೆ ಗನ್ನು ಲೈಸೆನ್ಸ್ ಕೊಡೋದು ನಿಲ್ಲಿಸ್ಬಿಟ್ಟಿದ್ದಾರೆ, ಐಡೆಂಟಿಫಿಕೇಶನ್. ನಾವು ಸಂಚಾರಿ ಕುರಿಗಾರರಿಗೆ ಔಷಧಿಗಳು ಸಿಗ್ತಿಲ್ಲ, ಡಾಕ್ಟರ್ಗಳು ಸಿಗ್ತಾ ಇಲ್ಲ. ಆಮೇಲೆ ಭಾಳ ದೌರ್ಜನ್ಯಗಳು ನಡೀತವೆ ನಮ್ಮ ಮೇಲೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಕೊಡಲ್ಲ. ಆಮೇಲೆ ಫಾರೆಸ್ಟ್ಗೆ ನಲ್ಲಿ ತೊಂದರೆ ಕೊಡ್ತಾರೆ. ಫಾರೆಸ್ಟ್ನಲ್ಲಿ ಕುರಿಗಳು ಗಿಡ ಏನು ಕಡಿಯಲ್ಲ, ಅವು ನೆಲದಲ್ಲಿರ್ತಕ್ಕಂಥ ಹುಲ್ಲನ್ನು ಮೇಯ್ತವೆ. ಈ ಥರ ಎಲ್ಲ ಹೇಳಿದ್ದಾರೆ. ಸೊ ನಾನು ಅವಕ್ಕೆಲ್ಲ ಈಗ ಬಜೆಟ್ನಲ್ಲಿ ಕೆಲವು ಘೋಷಣೆಗಳು ಮಾಡಿದ್ದೀನಿ. ಆ ಘೋಷಣೆಗಳಿಗೆಲ್ಲ ಆದೇಶ ಇಶ್ಯೂ ಮಾಡಿ ಅಂತ ಹೇಳಿದ್ದೀನಿ. ಮತ್ತು ಅನುಗ್ರಹ ಅಂತ ಒಂದು ಕಾರ್ಯಕ್ರಮ ಇದೆ. BJP ಅವರು ನಿಲ್ಲಿಸ್ಬಿಟ್ಟಿದ್ರು, 22, 23 ಕೊಡಲಿಲ್ಲ. ಅದಕ್ಕೆಲ್ಲ ವರದಿ ತರಿಸ್ಕೊಂಡು ಯಾರ್ಯಾರು ಕೊಟ್ಟಿಲ್ಲ ಅವ್ರಿಗೆಲ್ಲ ಕೊಡಬೇಕು ಅಂತ. ಹಾಲಿನ ದರ ಏರಿಕೆ ಬಗ್ಗೆ ತುಂಬಾ ಟೀಕೆ ವ್ಯಕ್ತ ಆಗ್ತದೆ. ಹಾಲಿನ ದರ ಏರಿಕೆ ಬಗ್ಗೆ ತುಂಬಾ ಟೀಕೆ ಆಗಿದೆ. ಇದು ನೀನು ನೋಡ್ದ ಅದನ್ನ? ಗ್ಯಾರಂಟಿ ನೀನು ನೋಡ್ದೇನೆ ಅದನ್ನ? ನೀನು ನೋಡಿದ್ಯಾ? ಸರ್ಕಾರ ಜನರಿಗೆ ಕೊಟ್ಟಿರೋ ಗ್ಯಾರಂಟಿ ಭಾಗ್ಯ ಅಂತ ಟ್ವೀಟ್ ಮಾಡಿದ್ದಾರೆ ಸರ್. ಟ್ವೀಟ್ ಮಾಡೋದು ಬೇಡಪ್ಪ, ಬೆಲೆ ಏರಿಸಿರೋದು ನೀವು ನೋಡಿದೀಯಾ? ಹಾಲಿನ ಕ್ವಾಂಟಿಟಿ ಹೆಚ್ಚಳ ಮಾಡಿ ನೀವು ಅದಕ್ಕೆ ಬಂದಿರೋದು, ನೀವು ತಿಳ್ಕೊಳ್ಳೋದು ಇಲ್ಲ, ಏನೂ ಇಲ್ಲ. ನಾಳೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಬೆಲೆ ಏರಿಕೆ ಮಾಡಿಲ್ಲ. ಗೊತ್ತಾಯ್ತಾ? ಫಸ್ಟ್ ಬೆಲೆ ಏರಿಕೆ ಆಗಿಲ್ಲ. ಹಾಲಿನ ಕ್ವಾಂಟಿಟಿ ಕೊಡ್ತಿದ್ರಲ್ಲ, ಕ್ವಾಂಟಿಟಿ ಹೆಚ್ಚು ಮಾಡಿದ್ದಾರೆ. ಆ ಕ್ವಾಂಟಿಟಿ ಹೆಚ್ಚು ಮಾಡಿ ಅದಕ್ಕೆ ಎಷ್ಟು ಬೆಲೆ ಆಗುತ್ತೆ ಅಷ್ಟು ದುಡ್ಡು ಹೆಚ್ಚು ಮಾಡಿದ್ದಾರೆ. ಬಿಕಾಸ್ ಹಾಲಿನ ಉತ್ಪಾದನೆ ಜಾಸ್ತಿ ಆಗಿದೆ. ಹಾಲು ಉತ್ಪಾದನೆ ಜಾಸ್ತಿ ಆದರೆ ಮಾರುಕಟ್ಟೆ ಆಗಬೇಕಲ್ಲ. ಆ ಮಾರುಕಟ್ಟೆ ಇಲ್ಲದೇ ಇರೋದ್ರಿಂದ ಇರ್ತಕ್ಕಂಥದ್ರಲ್ಲೇ ಮಾರುಕಟ್ಟೆ ವ್ಯವಸ್ಥೆನ ಹೆಚ್ಚು ಪಾಕೆಟ್ನಲ್ಲಿ ಹಾಲನ್ನು ಹೆಚ್ಚು ಕೊಟ್ಟು ದುಡ್ಡು ಹೆಚ್ಚು ಮಾಡಿದ್ದಾರೆ. ನೀವು ಹೇಳ್ಬಿಟ್ಟಿರೋದ್ರಿಂದ ಹಂಗೆ ಬರ್ತಾ ಇದೆ. ಆಯ್ತಪ್ಪ, ನೀವು ಸರಿಯಾಗಿ ಹೇಳಿಲ್ಲ. ಅದಕ್ಕೆ ನಾಳೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅವರು. ಯಾವುದೇ ದರ ಹೆಚ್ಚು ಮಾಡಿಲ್ಲ, ಹಾಲಿನ ದರ ಹೆಚ್ಚು ಮಾಡಿಲ್ಲ, ಕ್ವಾಂಟಿಟಿ ಹೆಚ್ಚು ಮಾಡಿದ್ದಾರೆ. ಹೆಚ್ಚು ಕ್ವಾಂಟಿಟಿ ಕೊಡ್ತಾರಲ್ಲ, ಅದಕ್ಕೆ ಬೆಲೆ ಜಾಸ್ತಿ ಆಗಿದೆ. 2 ರೂಪಾಯಿ 10 ಪೈಸೆ ಆಗುತ್ತೆ. 2 ರೂಪಾಯಿ 10 ಪೈಸೆ ಆಗುತ್ತೆ. ಆದರೆ 10 ಪೈಸೆ ಬಿಟ್ಬಿಟ್ಟು 2 ರೂಪಾಯಿ ಮಾಡಿದ್ದಾರೆ. ಸರ್, ಈಗ ಹೆಚ್ಚುವರಿ DCM ಹುದ್ದೆ ವಿಚಾರವಾಗಿ ಒತ್ತಡ ಬರ್ತಾ ಇದೆ. ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ? ಸರ್, 27ನೇ ತಾರೀಕು ಹೋಗ್ತಾ ಇದ್ದೀರಾ ಡೆಲ್ಲಿಗೆ? ಮೊದಲೇನೆ ಮಾಡಿದ್ದೇನೆ. ಹಿಂದೆ ಅನುಮೋದನೆ ಇದ್ದಾಗಲೇ ಯಾರ್ಯಾರು ಸಂಚಾರಿ ಕುರಿಗಾರರಿದ್ದಾರೆ, ಸಂಚಾರಿ ಕುರಿಗಾರರು, ವಲಸೆ ಕುರಿಗಾರರು ಈಗ ಬೆಳಗಾಮಿಂದ ಹುಬ್ಬಳ್ಳಿಗೆ ಬರ್ತಾರೆ, ಹುಬ್ಬಳ್ಳಿಯಿಂದ ಬೇರೆ ಜಾಗಕ್ಕೆ ಗದಗ ಬರ್ತಾರೆ, ಗದಗಿಂದ ಹಾವೇರಿಗೆ ಬರ್ತಾರೆ. ಅಂಥವ್ರಿಗೆ ಪಾಪ 2 ತಿಂಗಳು 3 ತಿಂಗಳು ಹಿಂಗೆಲ್ಲ ಹೋಗಲ್ಲ ಮನೆಗೆ. ಅಂಥವ್ರಿಗೆ ಲೈಸೆನ್ಸ್ ಕೊಡಿ.